ಇನ್ನು ಮುನಿರತ್ನ ಅವರು ಯಾರ್ಯಾರು ರಾಜಕೀಯ ಪ್ರಭಾವಿಗಳಿದ್ದಾರೆ, ತಮ್ಮ ವಿರೋಧಿಗಳಿದ್ದಾರೆ, ಅವರನ್ನ ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಈ ಆರೋಪದ ವಿರುದ್ಧ ಇದೀಗ ಯುವ ಕಾಂಗ್ರೆಸ್ ಸಿಡಿದೆದ್ದಿದೆ. ಬಿಜೆಪಿ ಶಾಸಕನ ಹೆಸರಿಗೆ ಸಿಮೆಂಟ್ ಬಳಿದು ಬಿಜೆಪಿ ಶಾಸಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಕ್ಕಲಿಗರು ದಲಿತರ ನಿಂದನೆಗೆ ಅಂದ್ರೆ ಆಡಿಯೋ ಏನು ಹೊರಗಡೆ ಬಂದಿತ್ತು, ಒಕ್ಕಲಿಗರು ಹಾಗೂ ದಲಿತರನ್ನ ನಿಂದಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಶಾಸಕರ ವಿರುದ್ಧ ಗರಂ ಆಗಿದ್ದಾರೆ. ಹನಿ ಟ್ರ್ಯಾಪ್ ಶಾಸಕನಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲೆಲ್ಲಿ ಮೋರಿ ಹಾಗೂ ಸ್ಲ್ಯಾಬ್ಗಳ ಮೇಲೆ ಮುನಿರತ್ನ ಅವರ ಹೆಸರಿತ್ತು, ಶಾಸಕರು ಅನ್ನುವಂತಹ ಒಂದು ಹೆಸರೇನಿತ್ತು, ಆ ಹೆಸರಿಗೆ ಸಿಮೆಂಟ್ ಅನ್ನ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ಮುನಿರತ್ನ ಅವರ ಹೆಸರಿಗೆ ಸಿಮೆಂಟ್ ಅನ್ನ ಬಳಿದು ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಲಗ್ಗೆರೆ ಸುತ್ತಮುತ್ತ ಯೂತ್ ಕಾಂಗ್ರೆಸ್ ವಿಭಿನ್ನವಾಗಿ ಇವತ್ತು ಪ್ರತಿಭಟನೆ ಮಾಡಿತು. ಲಗ್ಗೆರೆ ಸುತ್ತಮುತ್ತಲೂ ಎಲ್ಲೆಲ್ಲಿ ಮುನಿರತ್ನ ಎಂಎಲ್ಎ ಅಂದ್ರೆ ಶಾಸಕರು ಅಂತ ಎಲ್ಲೆಲ್ಲಿ ಬರವಣಿಗೆ ಇತ್ತು, ಅದೆಲ್ಲದರ ಮೇಲೆ ಒಂದು ಸಿಮೆಂಟ್ ಬಳಿಯುವಂತಹ ಕೆಲಸಕ್ಕೆ ಕಾರ್ಯಕರ್ತರು ಮುಂದಾದರು. ಏರಿಯಾದಲ್ಲಿ ಇದ್ದಂತಹ ಚರಂಡಿಗಳ ಸ್ಲ್ಯಾಬ್ಗಳ ಮೇಲೆ ಎಲ್ಲೆಲ್ಲಿ ಮುನಿರತ್ನ ಅವರ ಹೆಸರಿತ್ತು ಅಲ್ಲಲ್ಲಿ ಸಿಮೆಂಟ್ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಬಹಳಷ್ಟು ವಿಭಿನ್ನವಾಗಿ ಇವತ್ತು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ದಾರೆ. ಇನ್ನು ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಎರಡು ಸಮುದಾಯಗಳ ವಿರುದ್ಧ, ಒಕ್ಕಲಿಗ ಹಾಗೂ ದಲಿತ ಸಮುದಾಯಗಳ ವಿರುದ್ಧ ಮುನಿರತ್ನ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಏಡ್ಸ್ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ರು ಮುನಿರತ್ನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಎಲ್ಲೆಲ್ಲಿ ಅವರ ಹೆಸರಿನ ಒಂದು ಬರವಣಿಗೆ ಇತ್ತು, ಅಂದರೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲಿ ಅವರ ಹೆಸರನ್ನು ಅಳವಡಿಕೆ ಮಾಡಲಾಗಿತ್ತು ಅಲ್ಲಲ್ಲಿ ಸಿಮೆಂಟನ್ನು ಬಳಿದು, ಅವರ ಹೆಸರೇನಿದೆ ಆ ಹೆಸರಿಗೆ ಸಿಮೆಂಟ್ ಬಳಿದು ಕಾಂಗ್ರೆಸ್ನ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ವಿನೂತನವಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ.